ಹೇಳಕ್ಕೆ ಇಚ್ಛೆಪಡ್ತೀನಿ. ಭ್ರಷ್ಟಾಚಾರದ ಕೂಪ ಕಾಂಗ್ರೆಸ್ ಅವ್ರು ಮಾಡಿರುವಂಥ ಕರ್ಮಕಾಂಡ ಒಂದೇ ಎರಡ ಕಾಂಗ್ರೆಸ್ಸೇ ಬಂದ್ ಆಗ್ತಾ ಇದೆ. ಹೀಗಾಗಿ ಈ ಥರದ ಪ್ರತಿಭಟನೆ ಬಂದ್ ಮುಖಾಂತರ ತಮ್ಮ ರಾಜಕೀಯ ಭವಿಷ್ಯವನ್ನು ಬರೀಕೋಬೋದು ಅನ್ನುವಂಥ ಇದರಿಂದ ಅವರು ಬಂದ್ ಕೊಡ್ತಾ ಇದ್ದಾರೆ. ಯಾವ ಪ್ರತಿಕ್ರಿಯೆಯೂ ಸಿಗೋದಿಲ್ಲ. ಯಾಕಂದರೆ ಆಪಾದನೆ ಮಾಡೋರು ಮೊದಲು ಶುದ್ಧ ಹಸ್ತ ಇರಬೇಕು. ಆಪಾದನೆ ಮಾಡೋರು ಶುದ್ಧ ಹಸ್ತ ಇರಬೇಕು, ಆವಾಗ ಅದಕ್ಕೆ ಬೆಲೆ ಬರ್ತದೆ. ಇವರು ಯಾವ್ಯಾವ ಕೇಸಲ್ಲಿ ದಿಂಬಿಗೂ ಬಿಟ್ಟಿಲ್ಲ, ಹಾಸಿಗೆಗೂ ಬಿಟ್ಟಿಲ್ಲ, ಬಿಸ್ಕಿಟ್ ಕಾಫಿಯಲ್ಲೂ ಬಿಟ್ಟಿಲ್ಲ, ಎಲ್ಲದರಲ್ಲೂ ಸಣ್ಣದಿಂದ ಹಿಡಿದು ದೊಡ್ಡ ದೊಡ್ಡ ನೀರಾವರಿ ಯೋಜನೆಯಲ್ಲಿ ಮಾಡಿದ್ದಾರೆ. ಸಿದ್ದರಾಮಯ್ಯ ಎಲ್ಲ ಮಿನಿಸ್ಟರ್ಗೆ ಟಾರ್ಗೆಟ್ ಕೊಟ್ಟಿದ್ದರು. ಕೇಳ್ರಿ ಎಂ ಬಿ ಪಾಟೀಲ್ಗೆ, ಕೇಳ್ರಿ ಜಾರ್ಜ್ಗೆ, ಕೇಳ್ರಿ ಮದುವೆಪ್ಪಗೆ ಯಾವ್ಯಾವ ಟಾರ್ಗೆಟ್ ಕೊಟ್ಟಿದ್ರು, ಏನು ಕೊಟ್ಟಿದ್ರು ಅಂತ. ಹೀಗಾಗಿ ಇವ್ರ ಬಂದಿಗೆ ಯಾವುದೂ ಬೆಲೆ ಇಲ್ಲ, ಜನರು ಬೆಲೆ ಕೊಡೋದಿಲ್ಲ. ಇವರು ಸಂಪೂರ್ಣವಾಗಿ ಇವ್ರ ಕೈ ಭ್ರಷ್ಟಾಚಾರದಿಂದ ಸಂಪೂರ್ಣವಾಗಿ ಕೂಡಿದೆ. ಹೀಗಾಗಿ ಜನ ಇವ್ರದ್ದೆಲ್ಲ ಆಟ ನೋಡಿಬಿಟ್ಟಿದ್ದಾರೆ. ಆದ್ದರಿಂದ ಯಾರು ಸತ್ಯ ಹರಿಶ್ಚಂದ್ರರು ಯಾರು ಅನ್ನೋದು ಜನರಿಗೆ ಗೊತ್ತಿದೆ. ಇವೆಲ್ಲವೂ ಆಟ ನಡೆಯೋದಿಲ್ಲ. ಹೆಂಗಿದ್ರು ಮೇದಲ್ಲಿ 23ನೇ ಮೇದಲ್ಲಿ ಚುನಾವಣೆ ಇದೆ, ಅಖಾಡ ಇದೆ, ಜನ ತೀರ್ಮಾನ ಮಾಡ್ತಾರೆ. ಆಸ್ಪತ್ರೆ ಸರ್ಕಾರದ ಕಾರ್ಯಕ್ರಮ, ಸರ್ಕಾರ ದುಡ್ಡು ಕೊಟ್ಟಿದೆ. ಆ ಕೋಟಿ ಕೂಡ ಸರ್ಕಾರಕ್ಕೆ ಸೇರಿದ್ದು. ಅಲ್ಲಿ ಶಿವಾಜಿ ಮಹಾರಾಜರ ಇದಕ್ಕೆ 50 ಲಕ್ಷ ರೂಪಾಯಿ ನಾವು BJP ಯಡಿಯೂರಪ್ಪರು ಬಂದ ಮೇಲೆ ಬಿಡುಗಡೆ ಮಾಡಿರೋದು. ಅದನ್ನು ನಾವು ಉದ್ಘಾಟನೆ ಮಾಡಿದ ಮೇಲೆ ಎಲ್ಲರೂ ಕರೆದಿದ್ವಿ. ಉದ್ಘಾಟನೆ ಮಾಡಿದ ಮೇಲೆ ಒಣ ಪ್ರತಿಷ್ಠೆಗೆ ಅದನ್ನು ಮಾಡಿದ್ದಾರೆ. ನಾವು ಒಂದು ಮಾತನ್ನು ಹೇಳೋಕ್ಕೆ ಇಚ್ಛೆಪಡ್ತೇನೆ. ರಾಷ್ಟ್ರ ನಾಯಕರಾದಂಥ, ದೇಶ ಹೋರಾಟ ಮಾಡಿದಂಥ ಇಂಥ ಕ್ರಾಂತಿವೀರರ ಹೆಸರಿನಲ್ಲಿ ರಾಜಕೀಯ ಮಾಡೋದು ಸರಿಯಲ್ಲ. ಇದ್ದಾರೆ, ಶೀಘ್ರದಲ್ಲಿ ಇತ್ಯರ್ಥ ಆಗ್ತದೆ. ಅಲ್ಲ, ಇದಕ್ಕೆ ನಾನು NIA ತನ್ನ ಕರ್ತವ್ಯವನ್ನು ಮಾಡ್ತಾ ಇದ್ದೆ. ಈಗಾಗಲೇ ಅವರು ಒಪ್ಕೊಂಡಿದ್ದಾರೆ. ಈಗ ಶಿವಕುಮಾರ್ ಏನು ಹೇಳ್ತಾರೆ ಅಂತ, ಈಗ ಶಿವಕುಮಾರ್ ಏನು ಹೇಳ್ತಾರೆ? ಕುಕ್ಕರ್ ಬಾಂಬು ಅದು ಬರೀ ಸಾದಾ ಕುಕ್ಕರು, ಇದರಿಂದ ಏನೂ ಇಲ್ಲ, BJPಯವರು ಅದನ್ನು ದುರುಪಯೋಗ ತೊಳ್ತಾ ಇದ್ದಾರೆ ಅಂತೆಲ್ಲ ಮಾತಾಡಿದಾರಲ್ಲ. ಈಗ ಶಿವಕುಮಾರ್ ಏನು ಹೇಳ್ತಾರೆ ಪ್ರಶ್ನೆ ಕೇಳ್ತಿದ್ದಾರೆ. ದಯವಿಟ್ಟು ಪತ್ರಕರ್ತನ ಪ್ರಶ್ನೆ ಕೇಳಬೇಕು. ಧನ್ಯವಾದ.